ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಂಕ್ಷನ್ಗೆ ಸ್ವಾಗತ. ನಮ್ಮ ಕಣ್ಣಿಗೂ ಮಿಂಚಿನ ಕಣ್ಣು CCTV ಕ್ಯಾಮರಾ. CCTV ಕ್ಯಾಮರಾ ಎಂದರೆ ಕ್ಲೋಸ್ಡ್ ಸರ್ಕ್ಯೂಟ್ ಟಿವಿ ಕ್ಯಾಮರಾ. ಸ್ಮಾರ್ಟ್ಫೋನ್ ಖರೀದಿಸುವಾಗ ಅದರ ಕ್ಯಾಮರಾದ ಮೇಲೆ ಹೇಗೆ ಫೋಕಸ್ ಮಾಡುತ್ತೇವೆಯೋ ಅದೇ ರೀತಿ CCTV ಖರೀದಿಸುವಾಗ ಅದರ ಕ್ಯಾಮರಾದ ಗುಣಮಟ್ಟವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಪ್ರಸ್ತುತ ಮಾರುಕಟ್ಟೆಯಲ್ಲಿ ಹಲವು ಬ್ರ್ಯಾಂಡ್ಗಳ CCTV ಕ್ಯಾಮರಾಗಳು ಲಭ್ಯವಿವೆ. ನೀವು ಸಹ ನಿಮ್ಮ ಮನೆಯಲ್ಲಿ CCTV ಕ್ಯಾಮರಾಗಳನ್ನು ಸ್ಥಾಪಿಸಲು ಬಯಸಿದರೆ ಖರೀದಿಸುವ ಮೊದಲು ಈ 5 ವಿಷಯಗಳನ್ನು ನೆನಪಿನಲ್ಲಿಡಿ. CCTV ಕ್ಯಾಮರಾಗಳ ಬಳಕೆ ಅಂಗಡಿಗಳು ಮತ್ತು ಕಚೇರಿಗಳಿಗೆ ಮಾತ್ರ ಸೀಮಿತವಾಗಿದ್ದ ಕಾಲವಿತ್ತು. ಆದರೆ ಈಗ ಕಾಲ ಬದಲಾಗಿದೆ. ಹೆಚ್ಚುತ್ತಿರುವ ತಂತ್ರಜ್ಞಾನ ಮತ್ತು ಇಳಿಕೆಯ ಬೆಲೆಯಿಂದಾಗಿ CCTV ಕ್ಯಾಮರಾಗಳು ಸಾಮಾನ್ಯ ಜನರ ಕೈಗೆಟುಕುವ ಮಟ್ಟಕ್ಕೆ ಬಂದಿವೆ. CCTV ಕ್ಯಾಮರಾಗಳು ಸುರಕ್ಷತೆಯ ಭಾವವನ್ನು ನೀಡುವುದಲ್ಲದೆ ನಿಮ್ಮ ಕಣ್ಣುಗಳು ತಲುಪಲು ಸಾಧ್ಯವಾಗದ ಸ್ಥಳಗಳ ಬಗ್ಗೆ ಕೂತಲಿಂದಲೇ ನೋಡಲು ಸಾಧ್ಯವಾಗುತ್ತಿದೆ. ಪಾರ್ಕಿಂಗ್ ಸ್ಥಳದಲ್ಲಿ ನಿಲ್ಲಿಸಿರುವ ಕಾರಿನಿಂದ ಹಿಡಿದು ನಿಮ್ಮ ಮನೆಗೆ ಪ್ರವೇಶಿಸುವ ವ್ಯಕ್ತಿಯವರೆಗೆ ಎಲ್ಲವನ್ನು ಏಕಕಾಲದಲ್ಲಿ ಮೇಲ್ವಿಚಾರಣೆ ಸಹ ಮಾಡಬಹುದು. CCTV ಕ್ಯಾಮರಾ ಎಂದರೆ ಕ್ಲೋಸ್ಡ್ ಸರ್ಕ್ಯೂಟ್ ಟಿವಿ ಕ್ಯಾಮರಾ. ಪ್ರಸ್ತುತ ಮಾರುಕಟ್ಟೆಯಲ್ಲಿ ಹಲವು ಬ್ರ್ಯಾಂಡ್ಗಳ ಕ್ಯಾಮರಾಗಳು ನಮ್ಮೆಲ್ಲ ಜನರಿಗೆ ಲಭ್ಯವಿವೆ. ನೀವು ಸಹ ನಿಮ್ಮ ಮನೆಯಲ್ಲಿ ಕ್ಯಾಮರಾಗಳನ್ನು ಅಳವಡಿಸಲು ಇಚ್ಛಿಸಿದರೆ ಖರೀದಿಸುವ ಮೊದಲು ಈ 5 ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಮೊದಲನೆಯದಾಗಿ ಕ್ಯಾಮರಾ ಗುಣಮಟ್ಟ. ಸ್ಮಾರ್ಟ್ಫೋನ್ ಖರೀದಿಸುವಾಗ ಅದರ ಕ್ಯಾಮರಾದ ಮೇಲೆ ಹೇಗೆ ಫೋಕಸ್ ಮಾಡುತ್ತೇವೆಯೋ ಅದೇ ರೀತಿ CCTV ಖರೀದಿಸುವಾಗ ಕ್ಯಾಮರಾದ ಗುಣಮಟ್ಟವನ್ನು ಗಮನದಲ್ಲಿಟ್ಟುಕೊಳ್ಳಿ. ನೀವು ಹೊಸ CCTV ಖರೀದಿಸಲು ಹೋದಾಗ ಅದರಲ್ಲಿ ಕನಿಷ್ಠ 2 ಮೆಗಾ ಪಿಕ್ಸೆಲ್ ಕ್ಯಾಮರಾ ಇರಬೇಕು ಎಂಬುದನ್ನು ನೆನಪಿನಲ್ಲಿಡಿ. ಕಡಿಮೆ ಮೆಗಾ ಪಿಕ್ಸೆಲ್ ಸಂವೇದಕದಿಂದ ಚಿತ್ರದ ಗುಣಮಟ್ಟ ತೀರಾ ಕಳಪೆಯಾಗಿರುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ದೂರದಲ್ಲಿನ ವ್ಯಕ್ತಿಯ ಮುಖ ಅಥವಾ ವಸ್ತು ಸ್ಪಷ್ಟವಾಗಿ ಗೋಚರಿಸುವುದಿಲ್ಲ. ನೀವು ಬಯಸಿದರೆ 4 MP ಅಥವಾ 8 MP ಕ್ಯಾಮರಾ ಸಂವೇದಕದೊಂದಿಗೆ ಕೂಡ ನಿಮ್ಮ CCTVಯನ್ನು ಖರೀದಿಸಬಹುದು. ಎರಡನೆಯದಾಗಿ ನೈಟ್ ಮೋಡ್ ಆಯ್ಕೆ ಹೊಂದಿರಬೇಕು. ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಬರುವ CCTV ಕ್ಯಾಮರಾಗಳಲ್ಲಿ ನೈಟ್ ಮೋಡ್ ವೈಶಿಷ್ಟ್ಯ ಲಭ್ಯವಿದೆ. ನೈಟ್ ಮೋಡ್ ಇರುವುದರಿಂದ CCTV ಕ್ಯಾಮರಾಗಳು ಕತ್ತಲೆಯಲ್ಲಿಯೂ ಉತ್ತಮ ಚಿತ್ರಗಳನ್ನು ಸೆರೆ ಹಿಡಿಯಲು ಸಾಧ್ಯವಾಗುತ್ತದೆ ಮತ್ತು ಮನೆಯ ಸುತ್ತಲೂ ಭದ್ರತೆಗೆ ಇದು ಉತ್ತಮವಾಗಿವೆ. ಮೂರನೆಯದಾಗಿ 360 ಡಿಗ್ರಿ ವ್ಯೂ. CCTVಯನ್ನು ಖರೀದಿಸುವಾಗ ಅದು ಎಷ್ಟು ಪ್ರದೇಶವನ್ನು ಆವರಿಸುತ್ತದೆ ಎಂಬುದನ್ನು ಸಹ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಅಂತಹ ಪರಿಸ್ಥಿತಿಯಲ್ಲಿ 360 ಡಿಗ್ರಿ ಮೋಷನ್ ವ್ಯೂ ಹೊಂದಿರುವ CCTV ಕ್ಯಾಮರಾವನ್ನು ಖರೀದಿಸುವುದು ಲಾಭದಾಯಕವಾಗಿದೆ. ಈ ಕ್ಯಾಮರಾ ಇಡೀ ಪ್ರದೇಶವನ್ನು ಕವರ್ ಮಾಡುತ್ತದೆ. ನಾಲ್ಕನೆಯದಾಗಿ ಸೈನ್ ಮೂವ್. ಇದು ಕೂಡ ಹೊಸ ತಂತ್ರಜ್ಞಾನವಾಗಿದ್ದು CCTV ಕ್ಯಾಮರಾಗಳಲ್ಲಿ ಇರಲೇಬೇಕು. ಗೆಸ್ಚರ್ ಮೋಷನ್ನಿಂದಾಗಿ ಚಲಿಸುತ್ತಿರುವ ವಸ್ತುಗಳ ಚಿತ್ರಗಳು ಮತ್ತು ವಿಡಿಯೋಗಳನ್ನು ಕ್ಯಾಮರಾ ಸುಲಭವಾಗಿ ಕವರ್ ಮಾಡಲು ಸಾಧ್ಯವಾಗುತ್ತದೆ. ಐದನೇದಾಗಿ ಅಲರ್ಟ್. ಇದರ ತಾಂತ್ರಿಕ ವೈಶಿಷ್ಟ್ಯಗಳೊಂದಿಗೆ CCTV ಕ್ಯಾಮರಾಗಳು ಅಲರ್ಟ್ ನೋಟಿಫಿಕೇಶನ್ ಸಹ ಹೊಂದಿರಬೇಕು. ಉನ್ನತ ತಂತ್ರಜ್ಞಾನದ CCTV ಕ್ಯಾಮರಾಗಳಲ್ಲಿ ಅಲಾರಾಮ್ ನೋಟಿಫಿಕೇಶನ್ ಲಭ್ಯವಿದ್ದು ಯಾವುದೇ ಅಪರಿಚಿತ ವಸ್ತುವು ಅದರ ಬಳಿ ಬಂದಾಗ ಅಲಾರಾಮ್ ಜೋರಾಗಿ ರಿಂಗಣಿಸಲು ಪ್ರಾರಂಭಿಸುತ್ತದೆ ಮತ್ತು ಅದಕ್ಕೆ ಸಂಬಂಧಪಟ್ಟ ನೋಟಿಫಿಕೇಷನ್ಗಳನ್ನು ಸ್ವೀಕಾರ ಮಾಡುವಂತಹ CCTV ಕ್ಯಾಮರಾಗಳನ್ನೇ ಖರೀದಿಸಿ. ಎಚ್ಚರ ವಹಿಸಿ. ಕೆಲವು ಸಂದರ್ಭಗಳಲ್ಲಿ ಸುರಕ್ಷತೆಗಾಗಿ ನೀವು ಹಾಕಿದ CCTV ನಿಮಗೆ ಸಮಸ್ಯೆಯಾಗಬಹುದು. ಯಾರೊಬ್ಬರ ಆತ್ಮೀಯ ಛಾಯಾಚಿತ್ರಗಳು ಅಥವಾ ಖಾಸಗಿ ದೃಶ್ಯಗಳನ್ನು CCTV ಮೂಲಕ ರೆಕಾರ್ಡ್ ಮಾಡಿ ಸಾರ್ವಜನಿಕಗೊಳಿಸಿದರೆ ಅದು IT ಕಾಯ್ದೆ 2000 ಸೆಕ್ಷನ್ 66E ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತದೆ. 3 ವರ್ಷಗಳ ಜೈಲು ಶಿಕ್ಷೆ ಮತ್ತು 2 ಲಕ್ಷ ರು ದಂಡ ವಿಧಿಸುವ ಅವಕಾಶವಿದೆ. ಇದಲ್ಲದೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವ ಹೆಸರಿನಲ್ಲಿ ಯಾರಿಗಾದರೂ ಬೆದರಿಕೆ ಹಾಕುವ ಯಾವುದೇ ಚಟುವಟಿಕೆ ಬೆಳಕಿಗೆ ಬಂದರೆ IPC ಅಡಿಯಲ್ಲಿಯೂ ಪ್ರಕರಣ ದಾಖಲೆ ಮಾಡಲಾಗುತ್ತದೆ. ಏನೇ ಆಗಲಿ, ಅನಾಹುತಕ್ಕೂ ಮೊದಲು ಎಚ್ಚರ. ಕ್ಯಾಮರಾ ಕಣ್ಣಲ್ಲಿ ಎಲ್ಲ ಸತ್ಯ. ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ.